ಹಾಸನದ ವಿದ್ಯಾನಗರದಲ್ಲಿರುವಂತ 40-60 ಜಾಗ ಈಗ ದೊಡ್ಡ ಮಟ್ಟದ ಚರ್ಚೆ ಕಾರಣವಾಗ್ತಾ ಇದೆ. ಚರ್ಚೆ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಈ ಜಾಗದ ವಿಚಾರಕ್ಕೆ ಸಂಬಂಧಿಸಿದಂತೆ ನಟ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪ ಹಾಗೇನೆ ಮತ್ತೊಬ್ಬರು ವ್ಯಕ್ತಿ, ಇವರ ನಡುವೆ ದೇವರಾಜ್ ಅಂತೇಳಿ ಅವರ ಹೆಸರು, ಇವರ ನಡುವೆ ದೊಡ್ಡ ಮಟ್ಟದ ಜಟಾಪಟಿ ನಡೀತಾ ಇದೆ. ಈ ಜಟಾಪಟಿ ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅಂತ ಹೇಳಿದ್ರೆ, ಇದು ಹಾದಿ ಬೀದಿ ಜಗಳ ಆಗ್ಬಿಟ್ಟಿದೆ. ಇಬ್ರು ಕೂಡ ನನ್ನ ಹತ್ರನೂ ದಾಖಲೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಜಾಗ ಯಾರಿಗೆ ಸೇರಿದ್ದು? ಒಂದ್ ಕಡೆಯಲ್ಲಿ ಪುಷ್ಪ ಅವರು ಹೇಳ್ತಾ ಇದ್ದಾರೆ, ನಾನು ಕೋರ್ಟ್ಗೆ ಹೋಗ್ತೀನಿ, ಕೋರ್ಟ್ ಮುಖೇನ ಈ ಜಾಗ ನಂದಾಗಿಸ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ದೂರುದಾರರಾಗಿರುವಂತಹ ದೇವರಾಜ್ ಅವರ ವಾದವೂ ಕೂಡ ಇದೆ, ನ್ಯಾಯಾಲಯದ ಮೂಲಕ ಈ ಜಾಗ ನಮ್ದು ಅಂತ ನಾನು ಸಾಬೀತು ಮಾಡ್ತೀನಿ ಎನ್ನುವಂಥದ್ದಾಗಿ. ಹಾಗೇನೆ ಪರ ವಿರೋಧ ಚರ್ಚೆಗಳು ಜೋರಾಗ್ತಾ ಇದೆ ಈ ಸೈಟ್ ವಿಚಾರಕ್ಕೆ ಸಂಬಂಧಿಸಿದಂತೆ. ನಿಜಕ್ಕೂ ಈ ಜಾಗದ ಮಾಲೀಕರು ಯಾರು, ಯಾರಿಗೆ ಸೇರಬೇಕಾಗಿದ್ದು ಈ ಜಾಗ, ಈ ಎಲ್ಲ ವಿಚಾರಗಳ ಕುರಿತು ನಾವು ನಿಮಗೆ ಎಳೆಯಾದಂಥ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇದೇ ಹೊತ್ತಿನ ವಿಶೇಷ ಏನಿದು ಪುಷ್ಪ. ಹಾಸನದ ವಿದ್ಯಾನಗರದಲ್ಲಿರುವಂಥ ಜಾಗ ಇದು. ಹಾಸನದಲ್ಲಿ ಸೈಟ್ ವಿಚಾರಕ್ಕೆ ಜಟಾಪಟಿ ಜೋರಾಗಿ ನಡೀತಾ ಇದೆ. 3-4 ದಿನದಿಂದ ಒಂದಲ್ಲ ಒಂದು ವಿಚಾರಕ್ಕೆ ಕಿರಿಕಾಗ್ತಾ ಇದೆ. ಸೈಟ್ ಬಳಿ ತೆರಳಿ ನಟ ಯಶ್ ತಾಯಿ ಪುಷ್ಪ ವಾಗ್ವಾದವನ್ನ ನಡೆಸಿದ್ದಾರೆ. ನಿನ್ನೆ ಡಿಸಿ ಕಚೇರಿಗೆ ಭೇಟಿ ನೀಡಿ ಜಿಲ್ಲಾಧಿಕಾರಿಗೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಜಿಪಿಎ ಹೋಲ್ಡರ್ ದೇವರಾಜ್ ಜೊತೆ ಪುಷ್ಪ ಪದೇ ಫೈಟ್ ಅನ್ನು ನಡೆಸ್ತಾ ಇದ್ದಾರೆ. ಜನವರಿ 4ರಿಂದ ಈ ಗಲಾಟೆ ನಡೀತಾ ಇರುವಂಥದ್ದು, ಜಟಾಪಟಿ ನಡೀತಾ ಇರುವಂಥದ್ದು, ವಿದ್ಯಾನಗರದಲ್ಲಿರುವಂತಹ ಕೋಟಿ ಮೌಲ್ಯದ ನಿವೇಶನಕ್ಕೆ ಕದನ ಜೋರಾಗಿ ನಡೀತಾ ಇದೆ. ಅಕ್ರಮ ಕಾಂಪೌಂಡ್ ಆರೋಪ ಕೇಳಿಬಂದಿದೆ. ದೇವರಾಜು ಈ ಕಾಂಪೌಂಡ್ ಅನ್ನು ತೆರವುಗೊಳಿಸಿದರು. ಕೋರ್ಟ್ ಆದೇಶದಂತೆ ಕಾಂಪೌಂಡ್ ಅನ್ನು ನಾನು ತೆರವುಗೊಳಿಸಿದ್ದೀನಿ ಅಂತೇಳಿ ದೇವರಾಜು ಹೇಳ್ತಾ ಇದ್ದಾರೆ. ಯಶ್ ತಾಯಿ ಪುಷ್ಪ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಹಲವು ದಿನಗಳಿಂದ ಜಟಾಪಟಿ ಜೋರಾಗಿ ನಡೀತಾ ಇದೆ. ಯಾರದ್ ಸತ್ಯ, ಯಾರದ್ ಸುಳ್ಳು, ಏನಿದು ಸೈಟ್ ಫೈಟ್, ಎಳೆಯಾದಂಥ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಜನವರಿ 31ನೇ ತಾರೀಕು ಏನಾಯ್ತು, ಒಂದ್ ಕಡೆಯಲ್ಲಿ JCB ತಂದು ಕಾಂಪೌಂಡ್ ಅನ್ನು ಒಡಿಸುವಂತ ಕೆಲಸ ಆಯ್ತು. ಈ ಕಾಂಪೌಂಡ್ ಅನ್ನು ಕಟ್ಟಿದ್ ಯಾರು ಅಂತ ಹೇಳಿದ್ರೆ, ನಟ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪ ಅವರು ಕಟ್ಟಿಸಿದ್ದಂತ ಕಾಂಪೌಂಡ್ ಅನ್ನ ದೇವರಾಜು ಅವರು ತೆರವುಗೊಳಿಸ್ತಾರೆ. ದೂರುದಾರ ದೇವರಾಜ್ ಅವರು ತೆರವುಗೊಳಿಸ್ತಾರೆ. ಅದೇ ಸಂದರ್ಭಕ್ಕೆ ಸೈಟ್ ಜಾಗಕ್ಕೆ ಬರ್ತಾರೆ ಪುಷ್ಪ ಅವರು. ಫೆಬ್ರವರಿ 1ನೇ ತಾರೀಕು ಒಂದು ಗಲಾಟೆ ಆಗುತ್ತೆ. ಅದೇ ಜಾಗದಲ್ಲಿ ಜಟಾಪಟಿ ಜೋರಾಗುತ್ತೆ, ಹಾದಿ ಬೀದಿ ಜಗಳ. ಇದು ಜನವರಿ 1ನೇ ತಾರೀಕಿನಂದು ಕೂಡ ಜಗಳ ನಡೆಯುತ್ತೆ. ಅದಾದ ಮೇಲೆ ಪುಷ್ಪ ಅವರು ಹೇಳ್ತಾರೆ, ನಾನು ಕಾನೂನು ಹೋರಾಟ ಮಾಡ್ತೀನಿ ಅಂತೇಳಿ. ಫೆಬ್ರವರಿ 2ರ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ಫೆಬ್ರವರಿ 2ನೇ ತಾರೀಕು ಡಿಸಿ ಕಚೇರಿಗೆ ಪುಷ್ಪ ಅವರು ಭೇಟಿಯನ್ನು ಕೊಟ್ಟು ಮನವಿಯನ್ನು ಸಲ್ಲಿಸ್ತಾರೆ. ಕಾನೂನು ಹೋರಾಟ ಮಾಡುವಂಥ ನಿಟ್ಟಿನಲ್ಲಿ ಈ ಜಾಗ ನನಗೇ ಸೇರಬೇಕಾಗಿದ್ದು, ನಾನು ಖರೀದಿ ಮಾಡಿದ್ದೇನೆ ಈ ಜಾಗವನ್ನು, ಗಿರೀಶ್ ಎನ್ನುವಂಥ ವ್ಯಕ್ತಿಯಿಂದ ನಾನು ಈ ಜಾಗವನ್ನು ಖರೀದಿ ಮಾಡಿದ್ದೇನೆ, ಹೀಗಾಗಿ ಈ ಜಾಗ ನನಗೇ ಸೇರಬೇಕು ಎನ್ನುವಂಥ ವಾದವನ್ನು ಇಲ್ಲಿ ಪುಷ್ಪ ಅವರು ಮಾಡ್ತಾ ಇದ್ದಾರೆ. ಪುಷ್ಪ ಅರುಣ್ ಕುಮಾರ್ ಅವರ ವಾದವೂ ಕೂಡ ಅದು. ಅವ್ರು ಹೇಳ್ತಾ ಇದ್ದಾರೆ, ನನ್ನ ಬಳಿಯಲ್ಲಿ ದಾಖಲೆಗಳು ಇವೆ ಎನ್ನುವಂಥದ್ದಾಗಿ. ನಮ್ದು ಡಾಕ್ಯುಮೆಂಟ್ಸ್ ಎಲ್ಲ ಓದಿದ್ರು, ಓದ್ಬಿಟ್ಟು ಅವರು ಹೇಳಿದ್ದಾರೆ ಪ್ರತಿಯೊಂದನ್ನು ನಾನು ಅದಕ್ಕೆಲ್ಲ ಕ್ರಮ ತಗೋತೀವಿ ಅಂತ ಹೇಳಿದ್ರು. ಓದಿದ್ರು, ಆಮೇಲೆ ಅವ್ರಿಗೂ ಕೊಟ್ಟಿದ್ದೀವಿ. ಯಾವ ಅಧಿಕಾರಿ ಬೇಕು? ತಗೊಳ್ರಿ ಇವ್ರದ್ದು, ಇವ್ರು ತಗೊಂಡ್ ಬನ್ನಿ, ಹೇಳ್ರಿ ಏನೇನ್ ಹೇಳ್ತಾರೆ, ಬನ್ರಿ ಎಷ್ಟು ಕೊಡ್ಬೇಕು, ಬನ್ರಿ ಬಂದ್ರೆ ನೀನು ಪೊಲೀಸ್ ನೋಡು, ಲಾಯರ್ ಕರ್ಕಬ, ನಿಮ್ಮ ಕೋರ್ಟಿಂದ ಆರ್ಡರ್ ಕೊಡ್ರಿ, ಪೊಲೀಸ್ ಕರ್ಕಬ, ಅವ್ರ ಹತ್ರ ಮಾತಾಡ್ತೀನಿ, ನಿನ್ನ ಹತ್ರ ಮಾತಾಡ, ನೀನ್ ಬನ್ನಿ. ನಾನು ಕೋರ್ಟ್ಗೆ ಕೊಡ್ಬೇಕು ದಾಖಲಾತಿ ಕೊಟ್ಟಿದ್ದೀನಿ. ನೀವೇ ಹೋಗಿದ್ದೀರಿ ಕೋರ್ಟಿಗೆ. 19ನೇ ತಾರೀಕಿತ್ತು ನೀವೇ ಅಡ್ವಾನ್ಸ್ ಮಾಡಿಸ್ಕೊಂಡ್ರಿ. ದಾಖಲೆ ಒದಗಿಸಿಲ್ಲ ಅಂತ ಹೇಳಿದ್ಯಲ್ವಾ, ಇಲ್ಲಿದಾರಲ್ಲ ಮೀಡಿಯಾ, ನನ್ನ ಹೆಸರಿಗೆ ಏನಂತ ಕೊಟ್ಟಿದ್ಯಾ, ನೋಟಿಸ್ ಏನಂತ ಕೊಟ್ಟಿದ್ಯಾ, ಯಾರ ಹೆಸರು ಕೊಟ್ಟಿದ್ಯಾ, ನಿಮ್ಮ ಹೆಸರೇ ಕೊಟ್ಟಿದ್ದೀನಿ. ಇಲ್ಲ ನೋಡ್ರಿ, ನಮ್ಮ ಯಜಮಾನ್ರ ಹೆಸರು ನಮ್ಮ ಹೆಸರಲ್ಲಿ ಯಾವ ನೋಟಿಸ್ ಬಂದಿಲ್ಲ, ಫೇಕ್ ನೋಟಿಸ್ ಮಾಡಿರೋದು,
ಬೇಕಾಗಿ ಬೇಕು ಇಲ್ಲಾಡಿ ಪುಷ್ಪ ಇಲ್ಲಾಡಿ ಪುಷ್ಪ ಅರುಣ್ ಕುಮಾರ್ ಅಂತ ಯಾವ ನೋಟಿಸ್ ಬಂದಿಲ್ಲ. ಫೇಕ್ ಮಾಡಿರೋದು ಇವ್ರು. ಸಪರೇಟ್ ತಗೊಳ್ರಿ ಇವ್ರದ್ದು ಇವ್ರು ತಗೊಂಡ್ ಬನ್ನಿ. ಏನ್ರಿ ಏನೇನ್ ಹೇಳ್ತಾರೆ ಬನ್ರಿ. ಎಸ್ಪಿ ಕೊಡ್ಬೇಕು ಬನ್ರಿ. ಕಳೆದ 4 ದಿನಗಳಿಂದ ಜಟಾಪಟಿ ಜೋರಾಗಿತ್ತು. ಪುಷ್ಪ ಅವರು ಹಾಗೇನೆ ದೂರುದಾರ ದೇವರಾಜ್ ನಡುವೆ ಯಾವ ರೀತಿಯಾದಂತಹ ವಾಗ್ವಾದ ನಡೀತು ನೋಡ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಇಲ್ಲಿ ಪುಷ್ಪ ಅವರು ಹೇಳ್ತಾ ಇರೋದು ಇದು, ನಾನು ಈ ಜಾಗದಲ್ಲಿ ಕಾಂಪೌಂಡ್ ಹಾಕಿಸಿದ್ದೆ. ಈ ಕಾಂಪೌಂಡ್ ಅನ್ನ ಕೆಡವುವ ಸಂದರ್ಭದಲ್ಲಿ ಅಂತ ಹೇಳಿದ್ರೆ JCB ತರಿಸಿ ಕೆಡವುವಂತ ಸಂದರ್ಭದಲ್ಲಿ ನನಗೆ ತಿಳಿಸಿ ಕಾಂಪೌಂಡ್ ಅನ್ನ ಕೆಡಿಸಿದ್ರ, ನನಗೆ ಒಂದಾದ್ರೂ ನೋಟಿಸ್ ಕೊಟ್ಟಿದ್ರ, ನನಗಾಗ್ಲಿ ನನ್ನ ಪತಿಗಾಗ್ಲಿ ನೋಟಿಸ್ ಬಂದಿತ್ತ, ನೋಟಿಸ್ ಇಲ್ಲದೆ ಯಾತಕ್ಕಾಗಿ ನೀವು ಕಾಂಪೌಂಡ್ ಅನ್ನ ಕೆಡವಿದ್ರಿ ಎನ್ನುವಂತ ಆರೋಪವನ್ನು ಪುಷ್ಪ ಅವರು ಮಾಡ್ತಾ ಇದ್ದಾರೆ. ಇನ್ನೊಂದು ವಿಚಾರವನ್ನು ಕೂಡ ಗಮನಿಸಬೇಕಾಗತ್ತೆ. ಪುಷ್ಪ ಅವರು ಈ ಜಾಗವನ್ನ ಹೇಗೆ ತಗೊಂಡ್ರು, ಈ ಜಾಗದ ಮೊದಲ ಓನರ್ ಯಾರು ಅಂತ ಹೇಳಿದ್ರೆ ಚಿಕ್ಕೇಗೌಡರು KP ಶ್ರೀಮತಿ ಅವರಿಗೆ ಈ ಜಾಗವನ್ನು ಮಾರಾಟ ಮಾಡ್ತಾರೆ. KP ಶ್ರೀಮತಿ ಅವರು ಗಿರೀಶ್ ಅವರಿಗೆ ಮಾರಾಟ ಮಾಡ್ತಾರೆ. ಗಿರೀಶ್ ಅವರು ಈಗ ಅಮೆರಿಕಾದಲ್ಲಿ ಇದ್ದಾರೆ ಎನ್ನುವಂತ ಮಾಹಿತಿ. ಗಿರೀಶ್ ಅವರಿಂದ ಪುಷ್ಪ ಅವರು ಈ ಜಾಗವನ್ನು ಖರೀದಿ ಮಾಡಿರ್ತಾರೆ. ಗಿರೀಶ್ ಅವರಿಂದ ಪುಷ್ಪ ಅವರು ಜಾಗವನ್ನ ಖರೀದಿ ಮಾಡಿದ್ದಾರೆ ಎನ್ನುವಂಥದ್ದು. 40-60 ಅಳತೆಯ ಜಾಗ. ಎಷ್ಟರ ಮಟ್ಟಿಗೆ ಇದೇ ಒಂದು ಜಾಗಕ್ಕಾಗಿ ಗಲಾಟೆ ನಡೀತಾ ಇದೆ ನೋಡ್ತಾ ಇರಬಹುದು. ಹಾಗೆಯೇ ತಾಯಿ ಪುಷ್ಪ ಅವರು ಮೊದಲು ಈ ಜಾಗಕ್ಕೆ ಕಾಂಪೌಂಡ್ ಅನ್ನು ನಿರ್ಮಿಸಿದ್ರು, ಅಕ್ರಮವಾಗಿ ಕಾಂಪೌಂಡ್ ಅನ್ನು ಹಾಕಿಸಿದ್ರು ಅಂತೇಳಿ ದೇವರಾಜ್ ಅವರು ಈ ಕಾಂಪೌಂಡ್ ಅನ್ನು ತೆರವುಗೊಳಿಸಿದ್ರು. ದೇವರಾಜ್ ಬಂದಿರೋದು ಸೇರ್ಸ್ ಹಾಕ್ತೀನಿ. ಕಳೆದ ಕೆಲ ದಿನಗಳಿಂದ ನಡೀತಾ ಇದ್ದಂತ ಹೈಡ್ರಾಮವನ್ನ ನೋಡಿದ್ರಿ. ಅವರು ಕೂಡ ದಾಖಲೆಯನ್ನು ತೋರಿಸ್ತಾರೆ, ಇವರು ಕೂಡ ದಾಖಲೆಯನ್ನು ತೋರಿಸ್ತಾರೆ. ಹಾಗಾದ್ರೆ ಸರಿ ಯಾರದ್ದು, ತಪ್ಪು ಯಾರದ್ದು, ಹೀಗೆ ಅನೇಕ ಚರ್ಚೆಗಳು ನಡೀತಾ ಇವೆ. ಇದರಲ್ಲಿ ಅಧಿಕಾರಿಗಳು ತಪ್ಪು ಮಾಡಿದ್ರ, ಕಚೇರಿಯಲ್ಲಿ ಕುಳಿತು ಒಂದು ಜಾಗದ ದಾಖಲಾತಿಗಳನ್ನು ತಯಾರು ಮಾಡಿದ್ರ ಎನ್ನುವಂಥದ್ದಾಗೂ ಕೂಡ ಒಂದಷ್ಟು ಪ್ರಶ್ನೆಗಳು ಹುಟ್ಕೊಂಡಿವೆ. ಕಾದ್ ನೋಡ್ಬೇಕಾಗತ್ತೆ. ಇದೇ ವಿಚಾರದ ಕುರಿತಂತೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಅಲ್ಲಿನ ಸ್ಥಳೀಯರಾಗಿರುವಂತಹ ಸತೀಶ್ ಪಟೇಲ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಗಮನಿಸ್ತಾ ಇದ್ವಿ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಈ ವಿಚಾರ. ನಿಜಕ್ಕೂ ಸರ್ ಆ ಸ್ಥಳದಲ್ಲಿ ಏನಾಯ್ತು, ಆ ಜಾಗ ಯಾರದು? ಸರ್, ಜಾಗ ಯಾರ್ದು ಅಂತಂದ್ರೆ ಒಂದು ಸೈಟ್ ಆಗಿದ್ದಲ್ವ ಸರ್. ಓಕೆ, ಸೈಟ್ ನಮ್ಮ ಮೂಲ ಎಲ್ಲಿಂದ ಬರುತ್ತೆ? ಜಮೀನು ಇರುತ್ತೆ. ಹೌದು, ಜಮೀನಿಂದ ಅದು ಕನ್ವರ್ಷನ್ ಮಾಡಿ ಎಲ್ಲ ಮಾಡಿ ಏನು ಮಾಡ್ತಾರೆ ಅಂದರೆ ಅದು ಸೈಟ್ ಆಗಿ ಮಾಡ್ತಾರೆ. ಇವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಸೈಟ್ ಆಗಿ ಯಾವಾಗ ಕನ್ವರ್ಷನ್ ಆಯಿತು ಅಲ್ಲಿಂದ ತೋರಿಸ್ತಾ ಇದ್ದಾರೆ ಹೊಲ ಯಾರ್ದಿತ್ತು, ಓಕೆ, ಯಾರ್ದು ಹೊಲದಿಂದ ಸೈಟ್ ಆಗಿದ್ದಲ್ಲ ಆ ಹೊಲ ಯಾರ್ದಿತ್ತು, ಆ ಹೊಲದಲ್ಲಿ 10 ಗುಂಟೆ ಜಾಗ ಇತ್ತು. 10 ಗುಂಟೆನ ಏನು ಮಾಡ್ತಾರೆ ಅಂದರೆ ಇಬ್ಬರಿಗೆ ಮಾಡ್ತಾರೆ. ಲಕ್ಷ್ಮಮ್ಮ ಅವ್ರಿಗೆ 5 ಗುಂಟೆ, ಇನ್ನೊಬ್ಬ ರಾಮಕೃಷ್ಣ ಅವ್ರಿಗೆ 5 ಗುಂಟೆ ಆಗುತ್ತೆ. ಅಲ್ಲಿಂದ ಶುರು ಆಗುತ್ತೆ. ಅಲ್ಲಿ ಒಂದು ವಿಚಾರ, ಇಲ್ಲಿ ಈ ಜಮೀನು ಸೈಟ್ ಆಗಿ ಪರಿವರ್ತನೆ ಆಗಿದೆ ಯಾವಾಗ? ಜಮೀನು ಸೈಟ್ ಆಗಿ ಪರಿವರ್ತನೆ ಆಗಿರೋದು ಇತ್ತೀಚೆಗೆ, ಈಗ 40 ವರ್ಷ ಅಂತ ಹೇಳ್ತಾರಲ್ಲ, ಇತ್ತೀಚೆಗೆ ಆಗಿರೋದು. ಇದು 65ನೇ ಇಸ್ವಿಲಿ ಲಕ್ಷ್ಮಮ್ಮನವ್ರು ತೊಗೊಂಡಿರೋದು. ಆ ಲಕ್ಷ್ಮಣನವರು 93 ವರ್ಷ ಅವರು. ಅವ್ರು ಇವಾಗ ಅವರು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದರು. ಹಾಗಾಗಿ ಈಗ ಎಲ್ಲಿದ್ದಾರೆ ಸರ್? ಅವ್ರು ಮೈಸೂರಿನಲ್ಲಿದ್ದಾರೆ. ಅವ್ರನ್ನ ಯಶ್ ಅವ್ರ ತಾಯಿ ಹೇಳ್ತಿದಾರಲ್ಲ, ಆ ಅಮ್ಮ ಇದ್ರು ಸಹ ಅವ್ರಿಲ್ಲ ಅಂತ ಹೇಳ್ತಾರೆ. ಒಬ್ಬ ಜಿ ಪಿ ಹೋಲ್ಡರ್ಗೆ ಏನಾದ್ರು ಒಂದು ಮಾಡಬೇಕು ಅಂತಂದರೆ ಅವ್ರು ಇರಬೇಕಲ್ವಾ, ಆ ಪರಿಜ್ಞಾನ ಅವ್ರಿಗಿಲ್ವಾ? ಆ ಎಮ್ಮನೆ ಎಲ್ಲ ಅವರು ಫೇಕ್ ಆಗಿ GP ಮಾಡ್ಕೊಂಡಿದ್ದಾರೆ ಅಂತ ಬಿಟ್ಟು ಇವರು ಮಾತಾಡ್ತಾರಲ್ಲ ಎಷ್ಟೇ ಇವರು. ನಮಗೆ ಎಷ್ಟೇ ಇವ್ರ ಮೇಲೆ ತುಂಬ ಗೌರವ ಇದೆ. ಯಾಕೆ ಅಂತಂದರೆ ಅವ್ರು ಯಶ ತಾಯಿ ಅಂತ ಅಷ್ಟೇ, ಈ ವಿಚಾರದವ್ರ ಮೇಲೆ ಗೌರವ ಇಲ್ಲ. ಯಾಕೆಂದರೆ ಯಾರಾದರೂ ಸಹ ಬಂದು ಕರೆದ್ರೆ ಯಾರೋ ಏನು ಮೇಡಮ್ ನಿಮ್ದು ಗೊತ್ತಾಗಲ್ವ ಅಂತಾರೆ, ಏಯ್ ನೀನು ಯಾರೋ, ನೀನು ಯಾಕೆ ಬಂದೆ ಅಂತ ಹೇಳ್ಬಿಟ್ಟು ಏಕವಚನಗಳು ಮಾಡ್ತಾರೆ ಅವರು. ನಿನ್ಗೇನಾಗಬೇಕು, ಹೋಗ್ತಾ ಇರಬೇಕು. ಮೀಡಿಯಾದವ್ರನ್ನ ಕೂಡ ಹಾಕೋತೀನಿ ಅಂತ ಹೇಳಿದ್ದಾರೆ.
ಮೀಡಿಯಾದವ್ರನ್ನ ನಿಮ್ಮ ರೂಮಲ್ಲಿ ಕೊಡಾಕ್ತೀನಿ ನೀವು ಹೆಂಗ್ರಿ ನನ್ನನ್ನು ವಿಡಿಯೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತಿಳ್ಕೊತಲ್ಲ ಕಕ್ಕಳಿ. ಓಕೆ. ಹಾಂ, ಈ ಮಟ್ಟಕ್ಕೆ ಅವ್ರದ್ದು ದೌರ್ಜನ್ಯ ಇದೆ. ಯಾಕೆಂದರೆ ಇಲ್ಲಿ ಭಿಕ್ಷುಕರು ಅಂತ ಹೇಳ್ತಾರೆ, ಯಾರನ್ನ ಲಕ್ಷ್ಮಮ್ಮನವರು ಭಿಕ್ಷುಕರು ಅಂತ ಹೇಳ್ತಾರೆ. ಲಕ್ಷ್ಮಮ್ಮ ಅವ್ರು ಹೆಂಗೆ ಭಿಕ್ಷುಕರು ಆಗ್ತಾರೆ? ಲಕ್ಷ್ಮಮ್ಮ ಜಾಗಕ್ಕೆ ನೀವು ಬಂದಿರೋದು, ನೀವು ಮೋಸ ಹೋಗಿರೋದು, ಓಕೆ. ಮೋಸ ಹೋಗಿರೋದು ನೀವು ಹೋಗಿರೋದು. ಜಿಲ್ಲಾಡಳಿತ ಏನು ಮಾಡಬೇಕು ಅಂತ ಅಂದರೆ ಅಲ್ಲಿ ರೆವಿನ್ಯೂ ಇಲಾಖೆ ಇರ್ಬೋದು, ಆಮೇಲೆ ಊಡ ಇದೆ ನಮ್ಮದು, ಊಡದವ್ರನ್ನ ಕರೆದು ಎಲ್ಲಿ ತಪ್ಪಾಗಿದೆ ಆ ತಪ್ಪನ್ನ ಇವ್ರು ತಪ್ಪು ಪರಿಶೀಲನೆ ಮಾಡಿ ನ್ಯಾಯ ಕೊಡಿಸ್ಬೇಕು ಹೊರತು ಇಲ್ಲಿ ಬಡಪಾಯಿ ಲಕ್ಷ್ಮಮ್ಮ. ಸರ್, ಇಲ್ಲಿ ಒಂದು ವಿಚಾರ, ಈಗ ಪುಷ್ಪ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ, ಚಿಕ್ಕೇಗೌಡರಿಂದ KP ಶ್ರೀಮತಿ ಅವರು ಈ ಜಾಗವನ್ನು ತಗೊಂಡ್ರು, KP ಶ್ರೀಮತಿ ಅವರಿಂದ ಗಿರೀಶಿಗೆ ಈ ಜಾಗ ಬಂತು, ಗಿರೀಶ್ ಅವರೀಗ ಅಮೆರಿಕಾದಲ್ಲಿದ್ದಾರೆ, ಗಿರೀಶ್ ಅವರಿಂದ ನಾನು ಖರೀದಿ ಮಾಡಿದೆ ಎನ್ನುವಂತ ಒಂದಷ್ಟು ಹೇಳಿಕೆಗಳು, ಒಂದಷ್ಟು ಅವ್ರು ಹೇಳ್ತಾ ಇದ್ದಾರೆ. ನನ್ನ ಹತ್ರ ದಾಖಲೆ ಇದೆ, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಿಸಿದಂತೆ ದಾಖಲೆ ಇದೆ ಅನ್ನುವಂಥದ್ದು ದಾಖಲೆ ಇಟ್ಟು ಮಾತಾಡ್ತಿದ್ದಾರಲ್ಲ ಸರ್. ಹಾಗಾದ್ರೆ ಅವರು ರೆವಿನ್ಯೂ ದಾಖಲೆ ಕೊಡಿ, ನೀವು ರೆವಿನ್ಯೂ ದಾಖಲೆ ಕೊಡಿ ಅಂತ ನಾವು ಕೇಳ್ತಿರೋದು. ಓಕೆ. ನಮ್ಮ ಹತ್ರ ಎಲ್ಲ ದಾಖಲೆ ಇದೆ, ರೆವಿನ್ಯೂ ದಾಖಲೆ ನೀವು ಕೊಡ್ತಾ ಇಲ್ಲ. ನೀವು ಸೈಟಾಗಿ ಕನ್ವರ್ಷನ್ ಆಯ್ತಲ್ಲ ಅದನ್ನ ಮಾತ್ರ ತೋರಿಸ್ತಾ ಇದ್ರಿ. ನೀವು ಮೂಲ ಹೋಗಿ DNA ಬೇಡವಾ? ನಮ್ಮ ಅಪ್ಪನ ಮಗನಕ್ಕೆ ನನಗೆ DNA ಬೇಡವಾ ಅಲ್ವಾ? ಆ DNA ನನ್ನ ಅಪ್ಪಂಗೆ ಯಾವ DNA ನನಗೆ ಗೊತ್ತಾಗತ್ತಲ್ವಾ? ಈ ಮೂಲ ಜಾಗದ DNA ಬೇಕು. ಯಾವ್ದು ಹೇಳಿ? ಈ ಹೊಲ ಯಾರ್ದಿತ್ತು, ಆ ಹೊಲದಿಂದ ಯಾರಿಗೆ, ಈ ಹೊಲ ಮುಂಚೆ ಯಾರ ಹೆಸರಲ್ಲಿತ್ತು ಅಂತಂದ್ರೆ ಒನ್ನೇಗೌಡರು ಕರಿಗೌಡರು ಹೆಸರಲ್ಲಿತ್ತು. ಕರಿಗೌಡರು ಏನು ಮಾಡ್ತಾರೆ, 10 ಗುಂಟೆ ಜಾಗನ ಇವ್ರಿಗೆ 5 ಗುಂಟೆ ಕೊಡ್ತಾರೆ. ಯಾರಿಗೆ? ಲಕ್ಷ್ಮಮ್ಮನವ್ರಿಗೆ 5 ಗುಂಟೆ ಕೊಡ್ತಾರೆ. ಆಮೇಲೆ ರಾಮಕೃಷ್ಣ ಅವ್ರಿಗೆ 5 ಗುಂಟೆ ಕೊಡ್ತಾರೆ. ರಾಮಕೃಷ್ಣ ಅವ್ರಿಗೆ ಇವ್ರೇನ್ ಮಾಡ್ತಾರೆ, ಪಾಡಿಗೆ ಇರ್ತಾರೆ, ಜಮೀನು ತಗೊಂಡಿಲ್ಲ. ಲಕ್ಷ್ಮಮ್ಮ ಅವ್ರು ಬೇರೆ, ರಾಮಕೃಷ್ಣ ಅವ್ರು ಬೇರೆ. ಈ ರಾಮಕೃಷ್ಣ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ತದನಂತರ ಒಂದು 65ರಲ್ಲಿ 71ರಲ್ಲೇನೋ ಏನು ಮಾಡ್ತಾರೆ ಇವರು, ಇವರಿಗೆ ಪೂರ್ತಿ ಗೊತ್ತು, ದೇವರಾಜರಿಗೆ ಗೊತ್ತು. ಇವ್ರು ಏನು ಮಾಡ್ತಾರೆ ಅಂತಂದರೆ ತನ್ನ ಹೆಸರಿದ್ದಂಥದ್ದನ್ನ ತಂದೆ ಹೆಸರಿಗೆ ಮಾಡ್ತಾರೆ. ರಾಮಕೃಷ್ಣ ಅವ್ರ ಹೆಸರಿದ್ದ ತಂದೆ ಹೆಸರಿಗೆ ಮಾಡ್ತಾರೆ. ಅವಾಗ ಅವ್ರದ್ದು ಅವಾಗ ಜಾಗ ಬಿಟ್ಕೊಂಡಿರ್ತಾರೆ. 45x125 ಇರುತ್ತೆ ಅವರು. ಯಾರ್ದು? ರಾಮಕೃಷ್ಣ ಅವ್ರದ್ದು. ರಾಮಕೃಷ್ಣ ಅವ್ರು ಏನು ಮಾಡ್ತಾರೆ ಅಂತಂದರೆ ಅದನ್ನು 135 ರಸ್ತೆಯಲ್ಲಿ ಸೇರಿಸಿ ಮತ್ತೆ ಇವ್ರದ್ದು ಸೇರಿಸಿ 135 145ನ 135 ಮಾಡ್ಕೊಂಡು ಮತ್ತೆ 125 ಮಾಡ್ಕೊತಾರೆ. ಅಂದರೆ ಫೇಕ್ ಖಾತೆ ಮಾಡಿರೋದು ಅವರು. ಅಲ್ಲಿ ಶುರುವಾಗಿರೋದು, ಅನ್ಯಾಯ ಅಲ್ಲಿ ಶುರುವಾಗಿರೋದು. ಇದೆಲ್ಲ ಗೊತ್ತು ಸರ್. ಅಲ್ಲಿ ಹಾಸನದಲ್ಲಿ ನೋಡಿ, ಬಡಪಾಯಿಗಳು ಸೈಟ್ ತಗೊಳ್ಳೋಕ್ಕೆ ಒದ್ದಾಡ್ತಿರ್ತಾರೆ. ಇವರು ಕೋಟಿಗಟ್ಟಲೆ ಆಸ್ತಿ ಇರೋರು ಬಂದ್ಬಿಟ್ಟು ಇನ್ನು ಅಲ್ಲಿ 7 ಲಕ್ಷ 7,000 8,000 ಅಡಿ ನಡೀತಾ ಇದೆ. ಅಲ್ಲಿ ಬಂದ್ಬಿಟ್ಟು 2,000 1,500 ತಗೊಬಿಟ್ಟು ಇವರು 15 ಲಕ್ಷ ಎಲ್ಲ ಇನ್ವೆಸ್ಟ್ ಮಾಡಿಬಿಡೋದು, ಹಿಂಗೆ ದೌರ್ಜನ್ಯ ಮಾಡೋದು. ಎಲ್ಲಿ ಯಾರು ಮೋಸ ಮಾಡಿದ್ದಾರೆ ಅಲ್ಲಿಂದ ತಗೊಬರಲಿ. ಇವರು ಸೈಟ್ ಆಯಿತು, ಅವ್ರು ತಗೊಂಡ್ರು. ಯಾಕೆ ಇಷ್ಟು ಬದಲಾವಣೆ ಆಗೋದು ಸೈಟ್ಗಳು? ಯಾಕೆ ಇಷ್ಟು ಜನ ಕೈಲಿ ಬದಲಾವಣೆ ಆದ್ವು? ನೀವು ಮನೆ ತಗೊಂಡ್ರಲ್ಲ, ನಿಮ್ಮ ಪಕ್ಕ ಸೈಟ್ ಇದೆಯಲ್ವಾ, ಮತ್ತೆ ನೀವ್ಯಾಕೆ ತಗೊಂಡ್ರಿದ್ದನ್ನ? ಎಷ್ಟಾದ್ರೂ ಪ್ರಶ್ನೆ ಕೇಳ್ತೇನೆ, ನೀವ್ಯಾಕೆ ತಗೊಂಡ್ರಿದ್ದನ್ನ? ಬಾಯಿ ಜೋರು ಮಾಡೋದಲ್ಲ, ಅಲ್ಲಿ ಬಂದವ್ರಿಗೆಲ್ಲ ಬೈಯೋದಲ್ಲ. ನಾನು ಹೋಗ್ತೇನೆ, ನೀನಾರಪ್ಪ ನೀನು ಮಂಜಣ್ಣ ಅಂತ ನಾನು ಕೇಳ್ತಾರೆ. ನಾನು ಮಂಜಣ್ಣ ಅಂತ ಏಕ್ ರಾಮಿಂಗ್ ಮಾಡ್ತೀರಿ, ಸ್ಟೇಷನ್ಗೆ ಹೋಗಿ ಕೋರ್ಟಲ್ಲಿ ಇದ್ರಿ, ಯಾಕೆ ಹಾದಿ ಬೀದಿ ರಂಪ ಮಾಡ್ತೀರಿ, ದೊಂಬರಾಟ ಆಡ್ತೀರಿ ಯಾಕೆ ಅಂತ ಕೇಳ್ತೀವಿ.